ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನೆನ್ನೆ ನಮ್ಮ ಗೂಳಿಗಳು ಹಾಕೊಂಡು ಗುಮ್ಮಿದ್ರು ಯು ಮುಂಬಾದವ್ರಿಗೆ. ಗುಮ್ತಾ ಇದ್ದಂಗೆ ಸೀದಾ ಹೋಗಿದ್ದು 7ನೇ ಪೊಸಿಷನ್ಗೆ ಜಂಪ್ ಅಂತೂ ಆಯಿತು. ಸೊ ಈ ಜಂಪ್ ಏನಿದೆ ಇನ್ನು ಪ್ಲೇ ಆಫ್ ರೇಸಲ್ಲಿ 6ನೇ ಪೊಸಿಷನ್ಗಿಂತ ಮೇಲ್ಗಡೆ ಜಂಪ್ ಆಗಿಲ್ಲ, 6ನೇ ಪೊಸಿಷನ್ಗಿಂತ ಜಂಪ್ ಆಗಿಲ್ಲ. ನಮಗೆ 6ನೇ ಪೊಸಿಷನ್ಗೆ ಜಂಪ್ ಆದ್ರೇ ಒಂಥರ ಬೆಂಗಳೂರು ಸ್ಟಾರ್ಟಿಂಗಿಂದನೂ ಕೂಡ 6ನೇ ಪೊಸಿಷನಲ್ಲಿ ಕಾಣಿಸ್ಕೊಂಡ್ಲೇ ಇಲ್ಲ. ಎಲ್ಲೂ ಕೂಡ ಬರೀ ಬಾಟಮಲ್ಲಿ 6ನೇ ಪೊಸಿಷನ್ಗಿಂತ ಕೆಳಗಡೆನೇ ಕಾಣಿಸ್ಕೊಂಡಿರೋದು. ಇವಾಗ ಸೆಕೆಂಡ್ ಫೇಸಲ್ಲಿ ಸ್ವಲ್ಪ ಪಂಪ್ಡಪ್ ಆಗಿದ್ದಾರೆ. ಲಾಸ್ಟ್ 5 ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ನ ಸೋತಿರೋದು, 2 ಮ್ಯಾಚ್ ಟೈ ಆಗಿದೆ, ಜೊತೆಗೆ 2 ಮ್ಯಾಚ್ನ ಗೆದ್ದಿದ್ದೀವಿ. ಸೊ ಅದರಿಂದ ಲಾಸ್ಟ್ 5 ಮ್ಯಾಚಲ್ಲಿ ಭಲೇ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತು. ಇನ್ಫ್ಯಾಕ್ಟ್ ಈ ಸೀಸನಲ್ಲಿ ಲಾಸ್ಟ್ 5 ಮ್ಯಾಚ್ ನಾವು ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಆಡಿರೋದು. ಸೊ ಇವಾಗ ನೋಡ್ತು ಅಂದರೆ ಬೆಂಗಳೂರು ಬುಲ್ಸ್ ಪಾಯಿಂಟ್ಸ್ ಟೇಬಲ್ಲು PKL ನೋಡಿ ಯಾವ ಥರ ಇದೆ ಅಂತ. ಇನ್ನು ಮುಂದೆ ಬರುವಂಥ ಮ್ಯಾಚ್ಗಳು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ ಗುರು. ಇಷ್ಟು ದಿನ ಆಡಿದ್ದಲ್ಲ ಆಟ, ಇನ್ನು ಮುಂದೆ ಬರೋದು ಆಟ ಏನಕ್ಕೆ ಅಂದರೆ ಎಲ್ಲ ಟಾಪ್ ಆಫ್ ದಿ ಟೇಬಲ್ ಇರೋವಂಥವ್ರ ಮೇಲೆ ಇರೋದು. ನಮಗೆ ಇರೋ ಮ್ಯಾಚ್ ಪುಣೆ ರಿಪಲ್ಟನ್ಸ್ ನೆಕ್ಸ್ಟ್ 7ನೇ ತಾರೀಕಿದೆ. ಪುಣೆ ರಿಪಲ್ಟನ್ಸ್ ಅಂತೂ ಸೈಕಾಗಿ ಕಾಣಿಸ್ತಾ ಇದ್ರು. ಒಂದು ಮ್ಯಾಚ್ ಬೇರೆ ಗೆದ್ದಿರ ಅಂತ ಕಾಣಿಸುತ್ತೆ ನಮ್ಮ ಮೇಲೆ. ಓಕೆ, ಗೆದ್ದಿದ್ರೆ ಪುಣೆ ರಿಪಲ್ಟನ್ಸ್ ಅವರು, ಆಮೇಲೆ ಹಾವಳಿ ಮಾಡ್ಕೊಂಡಿದ್ರು, ಧೂಳಿಪಟ ಮಾಡ್ಬಿಟ್ರು ಪುಣೆ ರಿಪಲ್ಟನ್ಸ್ ಬೆಂಗಳೂರು ಬುಲ್ಸ್ನ. ದಬಾಂಗ್ ದೆಹಲಿ ಮೇಲಿದೆ, ಗುಜರಾತ್ ಜೈಂಟ್ಸ್ ಮೇಲಿದೆ, ಜೊತೆಗೆ ಹರಿಯಾಣ ಸ್ಟೀಲರ್ಸ್ ಮೇಲಿದೆ. 2, 3, 4 and 5 ಇವ್ರ ಮೇಲೆ ಎಲ್ಲಾರ ಮೇಲೂ ಕೂಡ ನಮಗೆ ಮ್ಯಾಚ್ ಇದೆ. ಇದರಲ್ಲಿ 3 ಮ್ಯಾಚ್ನ ಗೆಲ್ಲೇಬೇಕು. 4 ಮ್ಯಾಚಲ್ಲಿ 3 ಮ್ಯಾಚ್ನ ಗೆಲ್ಲೇಬೇಕು. ನಾವು 6 ಅಥವಾ 5ನೇ ಪೊಸಿಷನ್ಗೆ ನೆಟ್ಟಿಗೆ ಕ್ವಾಲಿಫೈ ಆಗಬೇಕು ಅಂತ ಅಂದಾಗ, ಸೊ ಇವ್ರ ಮೇಲೆ ಗೆಲ್ತಾರೋ ಗೆಲ್ಲದಿರೋ, ಇಷ್ಟು ದಿನ ಆಡಿದ್ದಲ್ಲ ಗುರು ಆಟ, ಇವಾಗ ಆಡಬೇಕಾಗಿರೋದು ಆಟ ಅಂತ ಏನಕ್ಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ 4 ಟೀಮ್ಗಳನ್ನು ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ನಡೆಸ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ ಕ್ವಾಲಿಫೈ ಆಗುವಂಥ ಹಂತದಲ್ಲಿ, ಪುಣೆ ರಿಪಲ್ಟನ್ಸ್ ಕ್ವಾಲಿಫೈ ಆಗುವಂಥ ಹಂತದಲ್ಲಿ, ದಬಾಂಗ್ ದೆಹಲಿ ಕೂಡ ಕ್ವಾಲಿಫೈ ಆಗುವಂಥ ಹಂತದಲ್ಲಿದ್ದಾರೆ. ಬಟ್ ಗುಜರಾತ್ ಜೈಂಟ್ಸ್ ಇನ್ನೂ ಸ್ವಲ್ಪ ವೆಯ್ಟಿಂಗ್ಗೆ ಮಾಡ್ತಾ ಇದ್ದಾರೆ, ಹರಿಯಾಣ ಕೂಡ ಇನ್ನೂ ವೆಯ್ಟಿಂಗ್ ಗೇಮಲ್ಲಿ ಇದ್ದಾರೆ. ಇಲ್ಲಿ ಬೆಂಗಳೂರು ಬುಲ್ಸ್ ಏನಾದ್ರು ದಬಾಂಗ್ ದೆಹಲಿಗೆ ಮತ್ತು ಗುಜರಾತ್ ಇಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಸೋತು ನಡೀತು. ನನ್ನ ಪ್ರಕಾರ ಪುಣೆ ಮೇಲೆ ಸೋಲ್ಬೋದು ಅಂತ ಅನ್ಕೊಂಡಿದ್ದೆ, ಯಾಕಂದರೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಪುಣೆ ಕಾಣಿಸ್ತಾ ಇದೆ. ದಬಾಂಗ್ ದೆಹಲಿ ಹೊಡೆದ್ರು ಹೊಡಿಬೋದು ಬೆಂಗಳೂರು ಬುಲ್ಸು, ಗುಜರಾತ್ಗೆ ಹೊಡೆದ್ರು ಹೊಡಿಬೋದು, ಹರಿಯಾಣಗೂ ಹೊಡೆದ್ರು ಹೊಡಿಬೋದು. ಬಟ್ ಪುಣೆ ಅಂತೂ ಸಿಕ್ಕಾಪಟ್ಟೆ ಸೈಕಾಗಿ ಕಾಣಿಸ್ತಾ ಇದೆ. ಈ ಟೀಮ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಡೌಟ್ ಇದೆ. ಒಂದು ವೇಳೆ ಏನಾದ್ರು ಪುಣೆ ರಿಪಲ್ಟನ್ಸ್ನ ಹೊಡೆದ್ರು ಬೆಂಗಳೂರು ಬುಲ್ಸ್ ಅಂತ ಅನ್ಕೊಳ್ಳಿ, ಯಾವ ರೀತಿ ಲಾಸ್ಟ್ ಮ್ಯಾಚ್ ಯು ಮುಂಬಾದವ್ರಿಗೆ ಮುಯ್ಯಿ ವಾಪಸ್ ಕೊಟ್ವು. ಲಾಸ್ಟ್ ಮ್ಯಾಚ್ ಯು ಮುಂಬಾ ಮೇಲೆ ಏನಂತ ಕನ್ವಿನ್ಸಿಂಗ್ ಆಗಿ ಆಡಿರಲಿಲ್ಲ ನಾವು. ಬಟ್ ಈ ಮ್ಯಾಚು ಅಂದರೆ ಸೆಕೆಂಡ್ ಫೇಸಲ್ಲಿ ಆಡಿದಂಥ ಮ್ಯಾಚು ಪುಣೆ ರಿಪಲ್ಟನ್ಸ್ ಯು ಮುಂಬಾ ಮೇಲೆ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಕೊಟ್ಟಿದ್ದೀವಿ ಅವರಿಗೆ ಮಂಚನ. ಸೊ ಇವ್ರ ಮೇಲೆ ಕೊಡ್ತಾರ ಪುಣೆ ರಿಪಲ್ಟನ್ಸ್ಗೆ. ಅವರು ಸರಿಯಾಗಿ ಮಂಚ ಕೊಟ್ಟಿದ್ರು ನಮಗೆ ಲಾಸ್ಟ್ ಮ್ಯಾಚಲ್ಲಿ. ಇವ್ರಿಗೆ ನಮ್ಮ ಬೆಂಗಳೂರು ಬುಲ್ಸು ಮಂಚ ಕೊಡ್ತಾರ ಅಥವಾ ಹಿಡಿಸ್ಕೊಂತಾರ ಅಂತ ಗೊತ್ತಿಲ್ಲ. ಒಂದು ವೇಳೆ ಪುಣೆ ರಿಪಲ್ಟನ್ಸ್ ಕೊಡಿತು ಅಂದರೆ ಬೆಂಗಳೂರು ಬುಲ್ಸು ನನ್ನ ಪ್ರಕಾರ ಕ್ವಾಲಿಫೈ ಅಲ್ಲೇ ಆಗೋಗ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಯಾಕಂದರೆ ಪುಣೆ ರಿಪಲ್ಟನ್ಸ್ ಒನ್ ಆಫ್ ದ ಟಾಪ್ ಕ್ವಾಲಿಟಿ ಟೀಮ್ ಥರ ಕಾಣಿಸ್ತಾ ಇದೆ. ಅವ್ರಿಗೆ ಹೊಡಿತು ಅಂದರೆ ನಾವು ಇನ್ನೂ ಬಲಿಷ್ಠವಾಗಿದ್ದೀವಿ ಅಂತಲೇ ಅರ್ಥ. ನೋಡಬೇಕಾಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಕ್ವಾಲಿಫೈ ಆಗುವಂಥ ಟೀಮ್ ಜೈಪುರ್ ಮತ್ತು ಪುಣೆ ಮತ್ತು ದಬಾಂಗ್ದಲ್ಲಿ. ನನ್ನ ಪ್ರಕಾರ ಆಲ್ಮೋಸ್ಟ್ ಜೈಪುರ್ ಆಲ್ರೆಡಿ ಅಫಿಷಿಯಲಿ ಕ್ವಾಲಿಫೈ ಆಗಿದೆ, ಪುಣೆ ಮತ್ತು ದಬಾಂಗು ಒಬ್ವಿಯಸ್ಲಿ ಕ್ವಾಲಿಫೈ ಆಗ್ತಿದೆ. ಎಲ್ಲರೂ ಒಂಥರ ವೆಯ್ಟಿಂಗ್ ಗೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಟಮಲ್ಲಿ ಇರೋರಿಗಂತೂ ತಮಿಳ್ ತಲೆವಾಸ್ಗಿನ ಆಪರ್ಚುನಿಟಿ ಇದೆ. UP ಓದರ್ಸ್ ಮತ್ತು ತೆಲುಗು ಟೈಟನ್ಸ್ ಗಾನ್ ಕೇಸ್ ಆಗೋಗ್ಬಿಟ್ಟಿದ್ರು. ಅವ್ರು ಅವಾಗಲೇ ಗಾನ್ ಕೇಸ್ ಆಗಿದ್ರು. ಇವಾಗೇನು ಸ್ಪೆಷಲ್ ಆಗಿ ಹೇಳಬೇಕು, ತಮಿಳ್ ತಲೆವಾಸ್ಗೆ ಇನ್ನೂ ಸಹ ಚಾನ್ಸ್ ಇದೆ. ಅವ್ರು ಮಿಕ್ಕಿರೋ ಅಂತ ಇನ್ನು 4 ಮ್ಯಾಚ್ ಗೆಲ್ತು ಅಂತಂದರೆ ಅವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಪಾಯಿಂಟ್ ಟೇಬಲ್ 4 ಮ್ಯಾಚ್ ಗೆಲ್ತು ಅಂತಂದರೆ 60 ಪಾಯಿಂಟ್ ಆಗುತ್ತೆ. 60 ಪಾಯಿಂಟು ಕ್ವಾಲಿಫಿಕೇಷನ್ ಸಿನಾರಿಯೋದಲ್ಲಿ ಬಂದರೂ ಬರಬಹುದು. ಬಟ್ ಕಷ್ಟ ಇದೆ. ಯು ಮುಂಬಾದವ್ರಿಗೂ ಚಾನ್ಸ್ ಇದೆ. ಇನ್ನು ಅವರು ಕೂಡ ಇನ್ನು ಬರೋವಂಥ ಎಲ್ಲ ಮ್ಯಾಚ್ನೂ ಕೂಡ ಗೆಲ್ತಾ ಹೋಗ್ಬೇಕು. ಬಟ್ ಇವ್ರದ್ದು 1 ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಪಾಸಿಬಿಲಿಟಿ ಇದೆ ಅಂತ ಹೇಳಬೇಕು. ಇನ್ನು ಯು ಮುಂಬಾ ಅದೇ ಬೆಂಗಾಲ್ ವಾರಿಯರ್ಸ್ಗಿನ್ನ 5 ಮ್ಯಾಚ್ ಬಾಕಿ ಇದೆ. ಬೆಂಗಾಲ್ ವಾರಿಯರ್ಸು ಕೂಡ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದ್ರು. ಅವ್ರು ನಮಗಿನ್ನ ಬೆಟ್ರಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರು 1 ಮ್ಯಾಚ್ ಕಮ್ಮಿ ಆಡಿದ್ರು ನಮಗಿಂತ. ಬೆಂಗಾಲ್ ವಾರಿಯರ್ಸ್ ನಮಗೆ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂದರೆ ನಾವು ಕೆಳಗಡೆ ಹೋಗ್ತೀವಿ, ಅವ್ರ ಮೇಲ್ಗಡೆ ಒಟ್ಟಲ್ಲಿ ಇದೇ ಥರ ಆಗ್ತಾ ಇದೆ ಗುರು ನಮಗೆ ಬೆಂಗಳೂರು ಬುಲ್ಸ್ ಸ್ಟಾರ್ಟಿಂಗಿಂದ. 7th 8th 9th 10th ಈ ಸ್ಲಾಟಲ್ಲೇ, ಈ 4 ಸ್ಲಾಟಲ್ಲೇ ಆಟ ಆಡ್ತಿದ್ದಾರೆ ಬೆಂಗಳೂರು ಬುಲ್ಸು. ಮೇಲ್ಗಡೆ ಹೋಗೇ ಇಲ್ಲ. ಸೊ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಗೆಲ್ತು ಪುಣೆ ಮೇಲೆ ಅಂತಾರೆ, ಪುಣೆ ಮೇಲೆ ಏನೋ ಸೋತ್ರು ಅಂದರೆ ದಬಾಕೊಂಡು ಕೆಳಗಡೆ ಬಂದ್ಬಿಡ್ತಾರೆ. ಆಮೇಲೆ ಕಮ್ ಬ್ಯಾಕ್ ಮಾಡಿದ್ದಿಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ. 3 ಹ್ಯಾಟ್ರಿಕ್ ಮ್ಯಾಚ್ ಗೆಲ್ಲಬೇಕಾಗುತ್ತೆ ಕ್ವಾಲಿಫೈ ಆಗಬೇಕು ಅಂದರೆ. ಬಟ್ ಪುಣೆ ಮೇಲೆ ಗೆಲ್ಲೇಬೇಕು. ಅವಾಗ ಕಾನ್ಫಿಡೆನ್ಸ್ ಇನ್ನೂ ಸಿಕ್ಕಾಪಟ್ಟೆ ಬಿಲ್ಡಪ್ ಆಗೋಗ್ಬಿಡುತ್ತೆ. ಪುಣೆ ಮೇಲೆ ಏನೋ ಸೋಲ್ತು ಅಂತಂದರೆ ಕಾನ್ಫಿಡೆನ್ಸ್ ಕುಗ್ಗುತ್ತೆ. ಇಲ್ಲಿ ಬೆಂಗಾಲ್ ಮೇಲೋಯ್ತು ಅಂತಂದರೆ, ಜೊತೆ ತಮಿಳ್ ತಲೆವಾಸು ಮೇಲೋಯ್ತು ಅಂತಂದರೆ ಅವಾಗ ಇನ್ನೂ ಕಾನ್ಫಿಡೆನ್ಸ್ ಡ್ರಾಪ್ಔಟ್ ಆಗಿಬಿಡುತ್ತೆ ಬೆಂಗಳೂರು ಬುಲ್ಸ್ದು. ಸೊ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು? ಬೆಂಗಳೂರು ಬುಲ್ಸು ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ತೀರಾ ಅಥವಾ ಕ್ವಾಲಿಫೈ ಆಗೋದಿಲ್ಲ ಅಂತ ಹೇಳ್ತೀರಾ? ಪುಣೆ ಮೇಲೆ ನನಗೆ ಸಿಕ್ಕಾಪಟ್ಟೆ ಡೌಟ್ ಇದೆ. ದಬಾಂಗು ಮತ್ತು ಗುಜರಾತ್ ಮತ್ತು ಹರಿಯಾಣ ಹೊಡಿಬೋದು ಅಂತ ಅನ್ಕೊಂಡಿದ್ದೀನಿ. ದಬಾಂಗ್ದಲ್ಲೂ ಕೂಡ ಸ್ಟ್ರಾಂಗಾಗಿ ಕಾಣಿಸ್ತಿದೆ. ಎಲ್ಲ ಸ್ಟ್ರಾಂಗಾಗಿ ಕಾಣಿಸ್ತೇವೆ ಕೂಡ, ಅದಕ್ಕೆ ಟಾಪ್ ಕ್ವಾಲಿಟಿ ಟೀಮ್ ಮೇಲ್ಗಡೆ ಇರೋದು. ಆಲ್ಮೋಸ್ಟ್ ಕ್ವಾಲಿಫೈಯಿಂಗ್ ಅಂತದಲ್ಲೇ ಇದ್ದಾವೆ. ಕಾದು ನೋಡ್ಬೇಕಷ್ಟು ಏನಾಗುತ್ತೆ ಅಂತ. ಕಾಮೆಂಟಲ್ಲಿ ಹಾಕಿ ಕ್ವಾಲಿಫೈ ಆಗುತ್ತೋ ಆಗೋದಿಲ್ವ ಅಂತ. ಬಾ.